ನಮ್ಮ ಯೂಟ್ಯೂಬ್ ಚಾನಲ್ ತಲಪಾಡಿ ವ್ಲಾಗ್. ನಾವು ಬಹಳ ಅರ್ಜೆಂಟಲ್ಲಿದ್ದೇವೆ. ಇವತ್ತೊಂದು ನಾಮಕರಣ ಕೊಕ್ಕಡದಲ್ಲಿ. ಹಾಗೆ ನಾವು ಈಗ ಹೋಗ್ತಿದ್ದೇವೆ. ಇಲ್ಲಿ ಒಂದು ಕೇರೆ ದಾಟ್ತಾ ಉಂಟು. ಕೇರೆ ನೋಡಿ ಎಷ್ಟು ದೊಡ್ಡ ಕೇರೆ. ನಮಗೆ ಹೋಗುವಾಗಲೇ ಎದುರು ಕಡೆ ಒಂದು ಕೇರೆ ದಾಟಿತ್ತು. ನೋಡೋ ವೀಕ್ಷಕರೇ, ನಾವು ಈಗ ಬೊಂಬೈಲಿಗೆ ಬಂದು ಮುಟ್ಟಿದ್ದೇವೆ. ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡೊಂದು ಸೆಲ್ಫಿ ಟೆಂಪಕ್ಕೋಸ್ಕರ ಕಾಯ್ತಿದ್ದೇವೆ. ನೋಡಿ, ಇವಾಗ ನಮ್ಮ ಟೆಂಪೋ ಬಂತು ಹೋಗುವಂಥದ್ದು, ಇನ್ನು ಹೊರಡೋದು. ಹಾಗಾಗಿ ಟೆಂಪೋ ಬೇಗನೆ ಬಂತು. ಸ್ವಲ್ಪ ಅಂತೇಳಿ ನೋಡಿ, ಇವಾಗ ನಾವು ಟೆಂಪೋದಲ್ಲಿ ಇಷ್ಟು ಜನ ಇದ್ದೇವೆ. ಟಿ 14 ಜನ ಕೂತ್ಕೊಳ್ಳುವಂಥದ್ದು. ಇನ್ನು ಕೊಕ್ಕಡ ನೋಡಿ, ಈಗಾಗಲೇ ನಾವು ಅವರ ಮನೆಯ ಹತ್ತಿರ ಬಂದೆವು. ನೋಡಿ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆ ಗಾಡಿಯಲ್ಲಿ ಇದ್ದವರು ದಾರಿಸಿಕೊಂಡು ಬಂದರು. ನಮಗೆ ಗೊತ್ತಿರಲಿಲ್ಲ. ಹಾಗೆ ತುಂಬ ತಿರುಗಾಡಿ ಸಾಕಾಗಿದೆ. ನೋಡಿ, ನಾವು ಇಷ್ಟು ಜನ ಬಂದೀವಿ. ಈಗ ಗಾಡಿಯಿಂದ ಎಲ್ಲರೂ ಸಹ ಇಳಿತಾ ಇದ್ದಾರೆ. ಇನ್ನು ನಾವು ಅವರ ಮನೆಗೆ ಹೋಗೋದು. ನೋಡಿ, ಎಲ್ಲ ಸುಸ್ತಾಗಿದೆ. ನೋಡಿ, ಇದು ಇಲ್ಲಿಂದ ಸ್ವಲ್ಪ ನಡಿಲಿಕ್ಕೆ ಉಂಟು ಅವರ ಮನೆಗೆ. ಸ್ವಲ್ಪ ದೂರ ಕೆಳಗೆ ಇಳಿದುಕೊಂಡು ಹೋಗ್ಬೇಕಷ್ಟೇ. ನೋಡಿ, ಈಗ ಮನೆ ಬಂತು. ಅಲ್ಲೊಂದು ಇದು ಕಾಣ್ತಾ ಉಂಟು, ಅಲ್ಲೆಲ್ಲ ಕಬ್ಬಿನ ಕೆಲಸ ಮಾಡೋದು. ನೋಡಿ, ಇದೇ ಮನೆ. ನಾವು ಬರುವಾಗ ಸುಮಾರು ಒಂದು 12:30 ಗಂಟೆ ಆಗಿದೆ. ಮಂಗಳೂರಿನಿಂದ ಇಲ್ಲಿಗೆ ಬರುವಾಗ 9 ಗಂಟೆಗೆ ಮಂಗಳೂರಿಂದ ಹೊರಟಿದೆ. 9:30 ಆಗಿದೆ. ಇಲ್ಲಿಗೆ ಬರುವಾಗ ಇಷ್ಟೊತ್ತಾಯಿತು. ನೋಡಿ, ಎಲ್ಲ ಮನೆ ಹತ್ರ ಎಲ್ಲ ಜನ ಸೇರಿದ್ದಾರೆ. ನಮ್ಮನೆ ಕಾಯುದು, ಏನು ಬರುದಿಲ್ಲ ಅಂತೇಳಿ. ನಾವು ದಾರಿ ತಪ್ಪಿ ಅಲ್ಲಿ ಇಲ್ಲಿ ತಿರುಗಾಡಿ ಎಷ್ಟು ಲೇಟ್ ಆಯ್ತು ಬರುವಾಗ. ಅಂದಿ ಲೇಟಿ. ಫೋನ್ ಸಹ ಸಿಕ್ಕುದಿಲ್ಲಲ್ಲ. ಅಲ್ಲಿ ಹೋಗಿ ಮೆತ್ತ ಪೂ ಬಿದ್ದಿದೆ, ಕಿರಿದಾಕಿದೆ. ಈಗ ಮಾತಾಡ ಕೊಡ್ಲಿ. ಈಗ ಮರ್ಮ್ಯಾನ ಪುದರ್ ಸೀಪೆ ಹಂಚಿ ನೆಟ್ಟುಂಡು ಓಂ ಅಗ್ನಿಮಧ್ಯೆ ಕಲಶಮಧ್ಯೆ ಮಂಡಲಮಧ್ಯೆ ಆವಾದೇವತಾಭ್ಯೋ ನಮಃ. ಪುನಃ ಪೂಜಾ ಆರಾಧನಂಚ ಕರಿಷ್ಯೆ. ಅಣ್ಣ ಮಾತ್ರ ಮುಟ್ಟಾಡ್ಕೊಂಡೆ ಸಿಕ್ಕಿದ್ದಾರೆ. ಮಾತಾಡ ಪೂರ್ಣ ಆಗ್ತೇವೆ. ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ, ಆವಾಹಯಾಮಿ ಆವಾಹನ ಸಮರ್ಪಯಾಮಿ, ಆಸನ ಸಮರ್ಪಯಾಮಿ, ಸ್ವಾಗತಂ ಸಮರ್ಪಯಾಮಿ, ಪಾದಪಾದ್ಯಂ ಸಮರ್ಪಯಾಮಿ, ದೀಪಂ ದರ್ಶಯಾಮಿ. ಓಂ ಭೋರ್ಭುವಃ ಸ್ವಃ. ಸಮರ್ಪಯಾಮಿ. ದಕ್ಷಿಣ
ಪತ್ನಿ ಸುತ ಆಲಯ ಅನ್ನುವಂಥದ್ದು ಶಾಸ್ತ್ರದ ಸಂದೇಶ. ತನ್ನ ಮನದ ಇಚ್ಛೆಯನ್ನು ಅರಿತು ದಾಂಪತ್ಯ ಜೀವನದಲ್ಲಿ ಕೈ ಹಿಡಿದು ಸುಖದ ಸುಪ್ಪತ್ತಿಗೆಯಲ್ಲಿ ಧರ್ಮದ ಹಾದಿಯಲ್ಲಿ ನಡೆಸಕ್ಕಂತ ಧರ್ಮವತ್ತಿ ಇರಬೇಕು. ನೋಡಬೇಕು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಸುಜ್ಞಾನ ಕೊಟ್ಟು ತನ್ನ ಕುಲದ ಹೆಸರನ್ನು 4 ಜನರ ಬಾಯಲ್ಲಿ ಒಳಿತಲ್ಲಿ ಹೇಳಿಸುವಂತ ಯೋಗ್ಯ ಮಗನಾಗಿ ಬೆಳಿಬೇಕು ಅಂತ. ಅದಕ್ಕೆ ಒಂದು ಹಿರಿಯರ ಮಾತು ಹೇಳ್ತಾರೆ, ತನ್ನ ಸಾವು ಹೇಗೆ ಬರ್ಬೇಕಂತ ಹೇಳಿದ್ರೆ ಶತ್ರುಗಳು ಮೆಚ್ಚಬೇಕಂತೆ. ಇಂಥವ ನಂಗೆ ಮತ್ತೆ ಅವನಿಗೆ ಅಭಿಪ್ರಾಯ ಬೇರೆ ಇತ್ತು, ಇವಾಗ ನನ್ಗೆ ಹೊಂದಾಣಿಕೆಯಿಲ್ಲ, ಒಳ್ಳೆ ವ್ಯಕ್ತಿ ಅಂತ ಜೀವನ ಸಾರ್ಥಕ ಬದುಕಾಗಬೇಕಂತೆ. ಅದಕ್ಕೆ ತಾಯ್ತನವೂ ಸಾರ್ಥಕ ಆಗಬೇಕು. ಇಂಥ ಮಗನ ಪಡೆದಿರೋಂತ ತಾಯ್ತನವೂ ಕೂಡ ಸಾರ್ಥಕ ಆಗಬೇಕಂತೆ, ತಂದೆ ತಾನು ಕೂಡ ಸಾರ್ಥಕ ಆಗಬೇಕು. ಅಂತ ಮಕ್ಕಳು ಬಡಿಬೇಕು ಅಂತ ಅರ್ಥ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಮಗನಿಗೆ ವಿಶೇಷವಾಗಿ ಜಾತಕರ್ಮ ನಾಮಕರಣ ಸಂಸ್ಕಾರ ಕೊಟ್ಟಿದ್ದೀರಿ. ಅದಕ್ಕಿಂತ ಜಾತಕರ್ಮ ಮೊದಲು ಮಾಡಿದ್ದೇವೆ, ತದನಂತರ ಶಾಂತಿ ಪ್ರಕ್ರಿಯೆಗಳನ್ನೆಲ್ಲ ನಾವು ಮಾಡಿದ್ದೇವೆ. ಉತ್ತರ ನಕ್ಷತ್ರದಲ್ಲಿ ಜನನಾಗಿರೋದ್ರಿಂದ ಸಿಂಹರಾಶಿ ಆಗಿರುವುದರಿಂದ ಸಿಂಹರಾಶಿಗೆ ಅಷ್ಟಮದಲ್ಲಿ ಪ್ರಸ್ತುತ 7 ಅಷ್ಟಮ ಶನಿ ಇರುವುದರಿಂದ ಶನಿ ಶಾಂತಿಯನ್ನು ಕೂಡ ಮಾಡಿದ್ದೇವೆ. ಉತ್ತರ ನಕ್ಷತ್ರ ಜನಶಾಂತಿಯನ್ನು ಕೂಡ ಮಾಡಿದ್ದೇವೆ. ಅಷ್ಟಮ ಶನಿ ಸಂಬಂಧಪಟ್ಟಂತೆ ಶನಿ ಸಂಬಂಧಪಟ್ಟಂತೆ ಶನಿಶ್ಚರ ಹೋಮವನ್ನು ಕೂಡ ಮಾಡಿದ್ದೇವೆ. ಯುಕ್ತವಾಗಿ ನವಗ್ರಹ ಹೋಮವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ವಿಶೇಷವಾಗಿ ಯಾವುದೇ ತರದ ಸಪ್ತ ಮೃತ್ಯುವಿನ ಮುಕ್ತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೃತ್ಯುಂಜಯ ಶಾಂತಿಯನ್ನು ಕೂಡ ನಾವು ಮಾಡಿದ್ದೇವೆ. ಕೊನೆಯದಾಗಿ ನಾಮಕರಣ ಕೂಡ ಮಾಡಿದ್ದೇವೆ.
ಬ್ರಾಹ್ಮಣದ ನಮಗೆ 16 ಸಂಸ್ಕಾರ ಹೇಳಿದ್ದಾರೆ. 16 ಸಂಸ್ಕಾರಗಳಲ್ಲಿ ಪ್ರಥಮದಲ್ಲಿ ಕೊಡುವಂತಹ ಸಂಸ್ಕಾರವೇ ಗರ್ಭಾಧಾನ ಸಂಸ್ಕಾರ, ಹೆಣ್ಣಿ ಕೊಡ್ತಕ್ಕಂಥದ್ದು. ತದನಂತರ ಪುಂಸವನ ಅನವಲೋಭನ ಸೀಮಂತೋನ್ನಯನ, ತದನಂತರ ಕೊಡುವಂತದ್ದು ಜಾತಕರ್ಮ ನಾಮಕರಣ. ಜಾತ ಅಂದ್ರೆ ಏನು? ಜಾತ ಅಂದ್ರೆ ಹುಟ್ಟುವುದು ಅಂತ, ಕರ್ಮ ಅಂದ್ರೆ ಕೆಲಸ, ಹುಟ್ಟಿದ ತಕ್ಷಣ ಮಾಡುವಂತ ಕೆಲಸ. ಯಾವುದು ಹಾಗೆ ಹುಟ್ಟಿದ ತಕ್ಷಣ ಮಾಡುವಂತ ಕೆಲಸ? ಹಿಂದೆಲ್ಲ ದವಾಖಾನೆ ಅನ್ನೋದು, ಆಸ್ಪತ್ರೆ ದವಾಖಾನೆ, ಪ್ರಸೂತಿ ಕೋಣೆ ಅನ್ನೋದು ಮನೆಯಲ್ಲಿ ಇರ್ತಿತ್ತು. ಅದಕ್ಕೆ ಸೂಲಗಿತ್ತಿಯರ್ ಅಂತ ಮನೆಯಲ್ಲಿ ಪ್ರಸವ ಮಾಡೋದಕ್ಕೆ ತಜ್ಞರು ಆ ಕಾಲದಲ್ಲಿ ಇರ್ತಿದ್ರು ಅಲ್ವಾ? ಇವತ್ತೆಲ್ಲ ಕೂಡ ನಾವು ಆಸ್ಪತ್ರೆಗೆ ಮೊರೆಗೆ ಹೋಗ್ತಿದ್ದೇವೆ, ಬಾಗಿಲು ಹೋಗ್ತಿದ್ದೇವೆ. ಆವಾಗ ಜಾತಕರ್ಮ, ಹುಟ್ಟಿದ ತಕ್ಷಣ ಆಗುವಂತ ಕರ್ಮ ಅಂದ್ರೆ ಕೆಲಸ ಮಾಡ್ತಿದ್ವಿ. ಏನ್ ಕೆಲಸ? ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಕತ್ತರಿಸುವ, ಹೊಕ್ಕುಳ ಬಳ್ಳಿ ಕತ್ತರಿಸುವ ಅಲ್ವಾ? ಹೌದಾನೆ? ಅದಕ್ಕೆ ಜಾತಕರ್ಮ ಅಂತ ಹೇಳ್ತಿದ್ದಾರೆ. ತದನಂತರ ನಾಮಕರಣ ಮಾಡುವಂತದ್ದು. ನಾಮ ಅಂದ್ರೆ ಏನು? ನಾಮ ಅಂದ್ರೆ ಹೆಸರು, ಕರಣ ಅಂದ್ರೆ ಇಡುವುದು ಅಂತ ಅರ್ಥ. ಒಬ್ಬ ವ್ಯಕ್ತಿಗೆ ಯೋಗ್ಯವಾದ ಹೆಸರು ಇಡಬೇಕಂತೆ. ಅದಕ್ಕೆ ಆ ವ್ಯಕ್ತಿಗೆ ಪ್ರಪಂಚದಲ್ಲಿ ಯಾವ ಸಂಸ್ಕಾರ ಮಾಡಿದ್ರು ನಡೀತದೆ. ಉದಾಹರಣೆ ಮದುವೆ ಆಗಿದ್ರು ನಡೀತದೆ, ಪ್ರಪಂಚದಲ್ಲಿ ಕಲ್ಲಲಾಗುದಿಲ್ಲ. ನಾನು ಉಪನಯನ ಮಾಡಿಕೊಳ್ಳಿ ನಡೀತದೆ. ಏನು ಹೇಳ್ಯಾರ? ಅಷ್ಟು ದೊಡ್ಡ ಗೋಸವನಾಗಿ ಬೆಳೆದಿದ್ದಾರೆ, ಉಪನಯನ ಮಾಡಿಲ್ಲ ಅಂತ ಊರವರು ಹೇಳಿದಾರಲ್ವಾ? ನಾನು ಶ್ರೀಮಂತ ಮಾಡಿದ್ರು ನಡೀತದೆ. 9 ತಿಂಗಳು ಹೆರ್ಲೇಬೇಕು, ಯಾರಿಗೂ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾಮಕರಣ ಮಾಡದಿದ್ರೆ ಪಕ್ಕದ ಹೆಸರು ಕಿಟ್ಟ ಪುಟ್ಟ ಅಂತ ಹೇಳಿ ಅವನು ನಾಮಕರಣ ಮಾಡಿ ಬಿಡ್ತಾನೆ ಅಂತ ಅರ್ಥ. ಪ್ರಪಂಚದಲ್ಲಿ ಹೆಸರಿಲ್ಲದ ವಸ್ತು ಯಾವುದಿಲ್ಲ ಅಂತ ಅರ್ಥ ಭರತಣ್ಣ. ಹಾಗಾಗಿ ನಾಮಕರಣ ಯಾಕೆ ಬೇಕು ಗುರುಗಳಂದ್ರೆ, ನಾಮ ಅಂದ್ರೆ ಹೆಸರು, ಕರಣ ಅಂದ್ರೆ ಇಡುವುದು. ಒಬ್ಬ ಮಗುವಿಗೆ ಯೋಗ್ಯವಾದ ಹೆಸರು ಇಡ್ಬೇಕಂತೆ. ಹೇಗೆ ಇಡ್ಬೇಕಾಗಿದ್ರೆ ಹೆಸರು? ಉದಾಹರಣೆಗೆ ಒಬ್ಬ ನೀವು ರಾಮ ಅಂತ ಹೆಸರು, ಅವನಿಗೆ ರಾಮನಂತ ಒಳ್ಳೆಯ ಗುಣಗಳು ಅವನಲ್ಲಿ ಮೇಳಿಸಿದೆ ಅಂತ ಅರ್ಥ. ರಾಮ 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 ಅಂತ ಬಾಯಿ ತುಂಬ ಕರೆದಂತಹ ಕಾಲಕ್ಕೆ ಆ ರಾಮನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳೆಲ್ಲ ಮೇಳಿಸಿದೆ ಅಂತ ಅರ್ಥ. ಅದೇ ನೀವು ಒಬ್ಬ ದುಷ್ಟ ರಕ್ಕಸನ ರಾವಣ ಹೋಗು ಅಂತ ಕರೆದ್ರೆ ಅವನ ದುಷ್ಟತನವೆಲ್ಲ ಕೂಡ ಅವನಲ್ಲಿ ಮೇಳಿಸಿದೆ ಅಂತ. ಹೆಸರಿಗೆ ಅಷ್ಟು ಹತ್ತಿರದ ಸಾಮೀಪ್ಯತೆ ಉಂಟು, ಅಷ್ಟು ಸಾಮೀಪ್ಯತೆ ಉಂಟು ಅಂತ ಅರ್ಥ. ಒಂದು ವಿಶೇಷತೆ. ಅದನ್ನು ಹೊರತುಪಡಿಸಿಯೂ ಕೂಡ ನಾಮಕರಣ ಮಾಡುವಂತಹ ಕಾಲಕ್ಕೆ ಯೋಗ್ಯ ಪುಣ್ಯ ಪುರುಷರ ಹೆಸರು ಇಡಬೇಕಂತ. ಇವತ್ತಿನ ಹೆಸರು, ಈಗ ಇಟ್ಟಂತ ಹೆಸರು ಆ ಮಗು 90 ವರ್ಷಗಳಿದಂತಹ ಕಾಲಕ್ಕೂ ಕೂಡ ಆ ಮಗುವಿನ ಮೊಮ್ಮಕ್ಕಳು ಕರಿವಾಗಿರ್ಬೇಕಂತೆ. ಹೆಸರಿಗೆ ಇರ್ತಿದೆ ನಾವು ರಿಂಕಿ ಪಿಂಕಿ ಅಲ್ಲ. ಆ ಮಗುವಿಗೆ ರಿಂಕಿ ಅಜ್ಜಿ ಅಂತ ಕರೀಲಿಕ್ಕೆ ಆಗುದಿಲ್ಲ, ಪಿಂಕಿ ಅಜ್ಜಿ ಅಂತ ಅಜ್ಜ ಅಂತ ಕರೀಲಿಕ್ಕೆ ಆಗುದಿಲ್ಲ. ಹೋಗ್ತಾನೆ ಯೋಗ್ಯವಾದ ಆದರ್ಶ ಪುರುಷರ ಹೆಸರು ಇಡಬೇಕಂತೆ. ಅದಕ್ಕೆ ಅಷ್ಟು ಮಹತ್ವವನ್ನು ಹಿರಿಯರು ಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗಾಗಿ ಇವತ್ತಿನ ದಿವಸ ಜಾತಕರ್ಮ ಸಂಸ್ಕಾರವನ್ನು ಕೂಡ ಮಾಡಿದೆ. ಅದಕ್ಕೆ ಹೇಳ್ತಾರಲ್ಲ, ನಾವು ಹುಟ್ಟಿದ ತಕ್ಷಣ ಏನ್ ನೋಡ್ತಾರೆ ಡಾಕ್ಟರ್? ವೈದ್ಯರಾದ ತಜ್ಜ ವೈದ್ಯದವ ಉಸಿರು ಉಂಟ ನೋಡ್ತಾರಲ್ವಾ? ಒಂದು ವೇಳೆ ಉಸಿರು ಇಲ್ಲದಂತ ಕಾಲಕ್ಕೆ ಆ ಮಗುನ ತಲೆ ತಿರುಗಿಸಿ 2 ಬಿಟ್ಟು ಬೆನ್ನು ಬಡ್ದು ಉಸಿರು ಬರಿಸುವ ಪ್ರಯತ್ನ ಮಾಡ್ತಾರೆ. ಹೌದಾನೆ? ನಿಮ್ಗೆ ಗೊತ್ತಿಲ್ಲ, ನಾವು ಅಷ್ಟು ಏನು ನಮ್ಗೆ ಅದರ ಅಧ್ಯಯನ ಇಲ್ಲ, ಆದ್ರೂ ಹೌದಾನೆ ಕೇಳಿದ್ದೇವೆ. ಹೌದಾನೆ? ಉಸಿರು ಬರಿಸುವಂತ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಅದಕ್ಕೆ ಹೇಳ್ತಾರೆ, ಹುಟ್ಟಿದಂತಹ ಕಾಲಕ್ಕೆ ಕೇಳ್ತಾರೆ ಉಸಿರುಂಟ ಅಂತ, ಗತಿಸಿದಂತ ಕೇಳ್ತಾರೆ ಹೆಸರುಂಟ. ಆ ಮಗು ಎಷ್ಟು ಹೆಸರು ಉಳಿಸಿ ಹೋಗಿದೆ ಅಂತ. ಹೌದಾನೆ? ಹಾಗಾಗಿ ಯೋಗ್ಯ ವ್ಯಕ್ತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಜಾತಕರ್ಮ ನಾಮಕರಣ ಸಂಸ್ಕಾರ ಮಾಡಿದ್ದೇವೆ. ಮಾಡಿದ ಕರ್ಮ ಭಾಗದಲ್ಲಿ ಮನುಷ್ಯ ಸಹಜವಾಗಿ ಸಾವಲೋಭ ಶುದ್ಧಿರ್ಬೋದು. ನಡೆಯುವಂತ ಮನುಷ್ಯ ಹೇಗೆ ಎಡೋ ಬೀಳುತ್ತಾನೋ ಗೊತ್ತಿದ್ದು ತಿಳಿದಿದ್ದೇವೆ. ಮಂತ್ರಹೀನ, ದ್ರವ್ಯಹೀನ, ಭಕ್ತಿಹೀನ, ಕಾಲಹೀನ, ಸ್ವರ, ವ್ಯಂಜನ, ಹೃಸ್ವ, ದೀರ್ಘ, ಉದಾತ್ತ, ಅನುದಾತ, ಸ್ವರಿತ ಯಾವುದೇ ತಪ್ಪು ಕೂಡ ಕ್ಷಮಾ ಸಾಗ ಭಗವಂತವೆಲ್ಲರೂ ಕ್ಷಮಾಭಾವದಿಂದ ಕಂಡುಕೊಂಡು ನಿಮ್ಮ ಸಕುಟುಂಬವನ್ನು ಸುಪರಿವಾರವನ್ನು, ವಿಶೇಷವಾಗಿ ನಿಮ್ಮ ಮಗುವಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಸುಜ್ಞಾನ, ಧರ್ಮದ ಅಭಿಮಾನ, ರಾಷ್ಟ್ರಾಭಿಮಾನ, ಈ ಮಣ್ಣುವಿಗೆ ಗೌರವ, ಗುರುಹಿರರ ಆದರಾಭಿಮಾನ ಇವೆಲ್ಲವನ್ನು ಕೂಡ ಮೇಳಿಸಿ ನಿಮ್ಮ ಕುಲದ ಹೆಸರನ್ನು 4 ಜನರ ಬಾಯಲ್ಲಿ ಒಳಿತಲ್ಲಿ ಏರಿಸುವ ಒಂದು ಯೋಗ್ಯ ವ್ಯಕ್ತಿಯಾಗಿ ನನ್ನ ಮಗ ಅನ್ನುವಂತ ಎದೆ ಉಬ್ಬಿಸಿ ಹೇಳುವಂತ ಯೋಗ್ಯ ಭಾಗ್ಯವನ್ನು ಭಗವಂತ ಅನುಗ್ರಹಿಸಿ ಅನ್ನೋ ಶ್ರದ್ಧಾಭಕ್ತಿ ಪ್ರಾರ್ಥನೆ. ಆವಾಯ ದೇವತಾಭ್ಯೋ ನಮಃ. ಮಂಗಲ ನೀರಾಜನ ಮಂತ್ರ ಪುಷ್ಪ ನಮಸ್ಕಾರ ಪ್ರಾರ್ಥನಾ ಮಂಗಲಂಚ ಕರಿಷ್ಯೆ. ಮುಟ್ಟಂಗೆ ಪಾಟ್ಲೆ ಮುಟ್ಟಂಗೆ ನಿಂತಲ್ಲಿ ಪ್ರದಕ್ಷಿಣ ನಮಸ್ಕಾರ ಮಾಡಿ ನಿಂತಿದ್ದ ಅಗ್ನಿ ಬಾಡ್ದೆ ಕಲಶ ಬಾಡ್ಲೆ ಯಾ ಸುತ್ತಮುತ್ತ ನಮಸ್ಕಾರ ಅಂತಲೇ ಪ್ರದಕ್ಷಿಣ ಅದಲ್ಲ ಹಸ್ತ ಕನ್ಯಾ ರಾಷ್ಟ್ರ ನಮ್ಮೊಂದು ಭಕ್ತನ ಭಗವಂತನ ಕಂಚನ ಹೆಸರಂಚನ ಅಂಚನ ಮಟ್ಟೆಲಿ ಒಳ್ಳೆಚ್ಚಲಿಗೆ ಭಗವಂತೆ ಬಾಳ ಅನುಗ್ರಹ ಅಂತ ಕೊಡ್ತೇವೆ. ಇಲ್ಲ ಕೊಡ್ತೇವೆ. ವಿಶ್ವಾಸ ಫಲದಾಯಕ ಮಾಡೋದು ನಮ್ಮ ವೈತಮಿತಿ ವಿಶ್ವಾಸ ನಿಪನ ಐತಮಿತ ಫಲ ಪ್ರಾಪ್ತಿ ಬಂದು ಬರ್ಕೊಂಡು ಹೋಗ್ತದೆ ಪ್ರಯೋಜನ ಜೀವ ಮನಸ್ಸು ಫಲ ಅನ್ನತವಲ್ಲ. ವಿಶ್ವಾಸ ಫಲದಾಯಕ ಮಾಡೋದು ಒಂದು ಬಾಲ ಇತ್ತಿರ್ದೆ ಲೈಫ್ ಕೊಡುಗೆ ವಿಶ್ವಾಸವಾದ ಧೈರ್ಯವಲ್ಲೇ ಪಕ್ಕದ ಧೈರ್ಯ ಅಂತ 10 ಗ್ಯಾರಂಟಿ ಬಂದ ಅಂದ್ರೆ ವಿಶ್ವಾಸ ಅಂತಾನೆ.
ಅವರ నీకు నమ్మను వచ్చిన భగవంతన కంటెల్ల ఎసలంచనే నీకు మట్టెల్లి బాలన అనుగ్రహమంతు ఆ బాలದ ಕುಟುಂಬದಿಂದ కలిగిస్తుంటే ಮಾತು ದೋಷ ಪರಿಮಾರ್ಜನವಾದ ಮಂచి ಕಜ್ಜದ ಸಂಪೂರ್ಣ ಸಾಫಲ್ಯತೆ ಕುಟುಂಬದ ಶುಕ್ರವಾರ ತೆಗೆದ ವಿಶೇಷವಾದ ಆ ಬಾಲಿಗೆ ವಿದ್ಯೆ ಬುದ್ಧಿ ವಿಜ್ಞಾನ ಆಯುಷ್ಯ ಆರೋಗ್ಯನ ಬಗ್ಗೆ ಅನುಗ್ರಹ ಕೊಟ್ಟು ಕೋಯಿನಟ ಬದ್ದರಟ ನಿಖಿಲ ನಮ್ಮ ಮತ್ತು ದೈವ ನೀವು ಬೆಳೆಸ ಇರ್ತದೆ ಉತ್ತರೋತ್ತರ ಅಭಿಮತಗಳಿಗೆ ಬಂದ ಸತ್ಯವಾದನು ಭಗವಂತ ಅನುಗ್ರಹವನ್ನು ಪಡೆದು ಆ ಯಜ್ಞ ಅಂತರ್ಗತ ಏನಂತ ಭಗವಂತನ ಪಾದಪದ್ಮವನ್ನು ಮಹಾಪ್ರಸಾದ ಓಂ ಆ ಮಂತ್ರ ಓಂ ನಮೋ ಬೌದ್ಧಜಾಯ ನಮೋ ಓಂ ನಮೋ ಬೌದ್ಧಜಾಯ ಮಾನುನ್ನಾಂ ಯೇನ ಸಮಿತಗ್ರಂ ಭಾಗಂ ದೇವೇಭ್ಯೋ ವಿದದಾತ್ಯಮೇ ನಮಃ ಅದರೇ ದೀರ್ಘಮಾಯುಃ కొంచెం నమస్కారం ఏక నమస్కారం నమస్కారం మాట్లే అందుకని ನೀರು ಮಾಡ್ಬೇಕು ದೋಪುಕೊಂಡು ಸುತ್ತು ಬರ್ಕೊಳ್ಳಿ ಅದು ನೀರು ಬಾರಣ್ಣ ನೀವು ಉಡಾಯಿ ಜಾಸ್ತಿ ಆಯ್ತಲ್ಲ ಜಾಸ್ತಿ ಆಯ್ತು ಇಷ್ಟು ಇಡಬಾರ್ದು ನಮ್ಮೇಲೆ ಮಾಡಿದ್ರೆ ಸಾಕು ಅಡಿಯಲ್ಲಿ ಹೋಗುದಿಲ್ಲ ಶಿಕ್ಷಣ ಒಂದು ಕಟುವಿನ ಜಾಸ್ತಿ ಅಲ್ಲಿ ಮಗುವೆ ಕಾಣುದಿಲ್ಲ ಯಾರಿಗೆ ಇದು ಕಟ್ಟಿದೆ Baik aku dah.
ಅಮ್ಮವಾ ತೆಗಿತೆ ಅಲ್ಲ ಬಿಟ್ಟು ಬಿಡಿ ಅಲ್ಲಿ ಆಯ್ತಾ ಕೈಯಿಂದ ತೆಗಿ ಕೈ ಮೇಲೆ ಇಟ್ಬಿಡಿ ಕೈಗೆ ಕೊಡಿ ಕೈ ಮೇಲೆ ಕೊಡು ಬನ್ನಿ ಬನ್ನಿ ನಂದು ಬರಲಿಲ್ಲ. ಓಕೆ ವೀಕ್ಷಕರೇ, ನಮ್ಮ ನಾಮಕರಣದ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇನ್ನು ಹೊರಡುವುದು ನೋಡಿ, ಎಲ್ಲರೂ ಬಂದರು. ಇನ್ನು ನಮ್ಮ ಮನೆಗೆ ನಾವು ತೆರಳುತ್ತಿದ್ದೇವೆ. ನಮ್ಮ ಲಾಗ್ ಆ್ಯಂಡ್ ಮಾಡ್ತೇನೆ.